ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಬ್ಲಾಗ್ ನಾನು ಮತ್ತೆ ನನ್ನ ಫ್ರೆಂಡ್ ಡೇ ಔಟ್ ಹೋಗ್ತಾ ಇದೀವಿ. ಇಟ್ಸ್ ಕ್ವೈಟ್ ಸ್ಪೆಷಲ್, ಯಾಕಂದ್ರೆ ಇವತ್ತಿನ ಡೇಟ್ 31st December 2025. ಸೊ ಈ ಇಯರ್ ನ ಲಾಸ್ಟ್ ಡೇ. ಸೊ ಸ್ವಲ್ಪ ಏನೋ ಲೈಕ್ ಮೆಮೊರೇಬಲ್ ಆಗಿರುತ್ತೆ. ಸೊ ಸಡನ್ ಪ್ಲಾನ್ ಆಗಿದಲ್ವಾ, ಸೊ ಇಟ್ಸ್ ಹ್ಯಾಪನಿಂಗ್ ಅಂತ ಖುಷಿ. ಯಾಕಂದ್ರೆ ಲೈಕ್ ಮುಂಚೆ ಎಲ್ಲ ನಾವು ಏನಾದ್ರು ಪ್ಲಾನ್ ಮಾಡಿದ್ರೆ ಇಟ್ಸ್ ಲೈಕ್ 1 month 2 months ಆತರ ಮುಂದೆ ಹೋಗ್ತಾನೆ ಇರ್ತಾ ಇತ್ತು. ಯಾವತ್ತೂ ನಾವು ಪ್ಲಾನ್ ಮಾಡಿದ ಪ್ರಕಾರ ಹೋಗೇ ಇಲ್ಲ. ಸೊ ಇವತ್ತು ಖುಷಿ ಆಗ್ತಾ ಇದೆ ಅಷ್ಟೇ. ಅಂಡ್ ಎಲ್ಲಿ ಹೋಗ್ತಾ ಇರೋದು ಅಂದ್ರೆ ದಿ ಸ್ಮ್ಯಾಶ್ ರೂಮ್ ಅಂತ. ಸೊ ಲೈಕ್ ಯಾರಿಗಾದ್ರೂ ಮೇನ್ಲಿ ಏನಕ್ಕೆ ಅಂದ್ರೆ ಯಾರ ಮೇಲಾದ್ರೂ ಕೋಪ ಇದ್ರೆ ಚೆನ್ನಾಗಿ ಹೊಡೆದಾಕಕ್ಕೆ ಆತರ ಇರುತ್ತೆ. ಸೊ ಕ್ವೈಟ್ ಲೈಕ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ವಿ ಆರ್ ಗೋಯಿಂಗ್. ಸೊ ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಏನಿದೆ ಅಂತ ಎಲ್ಲ ಬ್ಲಾಗ್ ಮಾಡ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಎಲ್ಲಾನು ಕವರ್ ಮಾಡ್ಲಿಕ್ಕೆ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಚೆಯಿಂದ ಫುಲ್ ಪುಟಾಣಿ ಆಗಿದೆ, ಬಟ್ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇಡಮ್ ಇಸ್ ಫಿಲ್ಲಿಂಗ್ ದಿ ಫಾರ್ಮ್. ಸೊ ವಿ ಆರ್ ಗೆಟಿಂಗ್ ರೆಡಿ ಫಾರ್ ದಿ ಪ್ಲೇಯಿಂಗ್. ಇವಳು ನನ್ನ ನಂಬರೇ ಗೊತ್ತಿಲ್ಲ. ನನ್ನ ನಂಬರೇ ನಂಗೆ ಗೊತ್ತಿಲ್ಲ ಇವಳ್ತಾರೆ. ಸೊ ಒಳಗಡೆ ಹೋಗಿ ಆಟ ಆಡ್ಬೇಕಾದ್ರೆ ಸಿಕ್ವಿ. ಸೊ 1 o'clock ಹೇಳಿದ್ದು. ಆಸ್ ಯೂಶುವಲ್ ನಾವು ನೀನು ಫಸ್ಟ್ ಜೂನ್ ಯಾ ಆಸ್ ಯೂಶುವಲ್ ನಾನು ಯಾವಾಗಲೂ ಲೇಟ್ ಬರಂಗೆ ಇವತ್ತು ಲೇಟ್ ಬಂದಿದ್ದೀನಿ. 1 o'clock ಹೇಳಿರೋದು. ಇವಾಗ ಟೈಮ್ 1:15 1:20 ಆಗಿದೆ ಅನ್ಸುತ್ತೆ. ಇವಾಗ ಬಂದಿದ್ದೀನಿ. 2:30 2:30 2:23 1:30 ಅಂತೆ. 1 hour ಲೇಟ್. 1 o'clock ಹೇಳಿ 2:20 ಬಂದಿದ್ದೀನಿ. ಐ ಆಮ್ ಲೆಜೆಂಡ್ ಅಲ್ವಾ? ಎಲ್ಲ ಚೈತ್ರದಿಂದಾನೆ ಆಕ್ಚುಲಿ ಲೇಟ್ ಆಗಿ ಬಂದ್ಬಿಡು. ಯಾಕೆ 20 ನಿಮಿಷ ಕಾಯಿಸಿದ್ಯಾ? ತಗೋ ಸೈನ್ ಮಾಡು. ನನ್ನ ಸೈನ್ ಇಂಪಾರ್ಟೆಂಟ್ ನೋಡು, ಸ್ವಲ್ಪ ವ್ಯಾಲ್ಯೂ ಕೊಡು. ಚೆನ್ನಾಗಿ ಮಾಡಿದ್ದಾರೆ. ದೀಸ್ ಆರ್ ದಿ ಟೂಲ್ಸ್ ನಾವು ಹೊಡೆಯಕ್ಕೆ. ಯಾರ ಮೇಲೆ ಕೋಪ ಇದೆ ಬ್ರೋ ನಿನ್ಗೆ? ಏನು ಯಾರ ಮೇಲೆ ಕೋಪ ಇದೆ? ನಿನ್ ಮೇಲೆ ಏನಕ್ಕೆ ಹಂಗೆ ನೋಡಿ ಗೈಸ್, ಇಂತ ಲೇಟ್ ಮಾಡ್ಸಿದ್ದಲ್ಲ ಅದಕ್ಕೆ. ಜಸ್ಟ್ 20 minutes. ಶಟ್ ಅಪ್. ಸೊ ಇದೆಲ್ಲ ಎಸ್ಕೊಂಡು ಇವ್ರು ತಲೆಗೆ ಹೊಡಿಯೋದು. ಓಕೆ, ಲೆಟ್ಸ್ ಪ್ಲೇ. ಆರ್ ಯು ರೆಡಿ? ಎಸ್. ಒಂದು ಟ್ರಾನ್ಸಾಕ್ಷನ್ ಏನಾಯ್ತು? ಏನಾದ್ರು ಮಾಡು. ನಾನು ಒಬ್ಳೆ ಬಂದ್ಬಿಟ್ಟು ನೀನ್ ರೆಕಾರ್ಡ್ ಮಾಡ್ತೇನೆ. ನಾನೇನೋ ನೀನ್ ಇಲ್ಲಿ ಬಟನ್ ಹಾಕ್ತಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲೋಯ್ತು? ಹೊಡ್ದಿಲ್ವಾ? ನಾನು ಚೆನ್ನಾಗಿ ಹೊಡೆದಾಗ ವ್ಲಾಗ್ ಮಾಡಿಲ್ಲ, ವಿಡಿಯೋ ಆನ್ ಮಾಡಿಲ್ಲ. ಇವಾಗ ಮಾಡಿದಾಳೆ ಅವಮಾನ ಮಾಡಕ್ಕೆ. ಇವಾಗ ಹೊಡೆದಿಲ್ಲ ಅಂದ್ರೆ ಅಜೀಬ್ ಆಗೋಗುತ್ತೆ. ಓ ಮೇಲೆ ಹೊಡೆದೆ. ಏನ್ ಇಷ್ಟು ವೇಟ್ ಇದೆ? ಅದನ್ನೇ ನಾನು ಹೇಳಿದೆ. ಕೈ ಆಕ್ಚುಲಿ ಶಿವರ್. ಹೆಂಗಿದು? ಇಲ್ಲಿಂದ ಏನು ಮಾಡಿ ಇಲ್ಲ ಕಾಣಿಸುತ್ತೆ ಸರ್ಕಲ್ ಒಳಗಡೆ ಆಬ್ಜೆಕ್ಟ್ ಇರುತ್ತೆ. ಓಕೆ, ಲೈಟ್ ಆಗಿರುತ್ತೆ. ಶೇಕ್ ಮಾಡಿ ಪಕ್ಕ ಹೋಗಿರೋ ಒಂದೇನಾ? ಸಪೋಸ್ ನನ್ನ ಬಾಟೆಲ್ಲ ಬೀಳಿಸ್ಬಿಟ್ಟೆ. ಚೈತ್ರ ನೀಟಾಗಿ ಸ್ಟಡಿಯಾಗಿ ನಿಂತು. ವಾಟ್ ಇಸ್ ದಿಸ್ ಆಂಗಲ್? ಐ ಡೋಂಟ್ ನೋ. ಎಲ್ಲಿಂದ ಟೈಟ್ ಆಗಿರುತ್ತೆ. ಇಲ್ಲಿಟ್ಕೋ. ಹಾ, ಓಕೆ. ಇವಾಗ ಏನು ಮಾಡಿ ಬಾಟಲ್ ನೋಡಿ ಫಸ್ಟ್. ಓಕೆ, ಎಂತ ಬಾಟಲ್ ನೋಡಿ ಆದ್ಮೇಲೆ ಶೂಟ್ ಮಾಡ್ಬಿಡಿ. ಹಂಗೆ ಮಾಡಿ ಟೇಸ್ಟ್ ಆಗುತ್ತೆ. ನೈಸ್.
ನಿಮಿಷ ಮತ್ತೆ ಹೇಳು. ಏನು ಅದು ಕಟ್ ಮಾಡ್ಬಿಟ್ಟಿದೆ. ಥೂ ಹೇಳು ಇವಾಗ. I did it, guys. ನಿಮ್ಗೆ ಹಾಕ್ತೀನಿ. I did it. ಇದು ನೆಕ್ಸ್ಟ್ Face. ಬ್ರೇಕಿಂಗ್ ದ ಗ್ಲಾಸ್. We are all done, guys. Yes. ದಿಶಾ ಮೇಲೆ ಇದನ್ನ ಕೋಪ ಎಲ್ಲ ಹೋಯ್ತು. Yes. ಸೊ ನೆಕ್ಸ್ಟ್ ಟೈಮ್ ಒಂದು ಮತ್ತೆ ಮಾಡಿದ್ರೆ ಡೈರೆಕ್ಟ್ ಇದ್ರಲ್ಲ ಹೊಡೆಯುತ್ತೆ. ಸೊ ಆಕ್ಚುಲಿ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಯಾಕೆ ಚೆನ್ನಾಗಿರುತ್ತೆ? ಕೋಕಿ ತಗೋಣ. ಡ್ರಿಂಕ್ ಬೇಕಿತ್ತಾ ಯಾವ್ದಾದ್ರು? ಇಲ್ಲ ಇದ್ರ ಬದಲು ಡ್ರಿಂಕ್ ತಗೊಂಡು ಯು ಕ್ಯಾನ್ ಶೇರ್ ದಟ್. ಅಲ್ಲ ಇಟ್ಸ್ ಓಕೆ. ಅಲ್ಲಿ ಕೋಕು ಚೆನ್ನಾಗೇ ಇರುತ್ತೆ. ಸೊ ಆಕ್ಚುಲಿ ನಾವೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಅಲ್ಲಿ ಹತ್ರ ಎಲ್ಲಾದ್ರೂ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಬಟ್ 8 minutes ಅಷ್ಟೇ, 2 kilometers ಅಷ್ಟೇ ಅಂತ ಕೋರ್ಮಂಗ್ಲ ಸೈಡ್ ಬಂದ್ರೆ ಅರ್ಧ ಬ್ಯಾಂಗ್ಳೂರ್ ಸುತ್ಕೊಂಡ್ ಬಂದ್ವಿ. ಅದು ಬ್ಯಾಂಗ್ಳೂರ್ ಸುತ್ಕೊಂಡ್ ಬಂದಿರೋದಕ್ಕೆ ಎಲ್ಲ ಕಡೆ ದಾರಿ ಎಲ್ಲ ಕಡೆ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. 31st. We didn't realize. ಅಂದ್ರೆ we knew but ಮರ್ತೋಗ್ಬಿಟ್ಟಿದ್ವಿ. ಸೊ ಮತ್ತೆ ಸುತ್ಕೊಂಡು ಆಫ್ಟರ್ ಅ ಲಾಂಗ್ ಟೈಮ್ ಫೈನಲಿ ಈಗ ನಾವು ಬಂದ್ವಿ. ಸೊ ಆರ್ಡರ್ ಮಾಡಿದ್ವಿ. ಇವ್ರು ಇನ್ನೆಷ್ಟು ಹೊತ್ತು ಕೊಡ್ತಾರೆ. ಬೇಗನೆ ಕೊಡ್ತಾರೆ ಇವ್ರು, ಯೂಶಲಿ ಕಾಯಿಸಲ್ಲ. ಸೊ ಬೇಗ ಕೊಟ್ಟರೆ ಚೆನ್ನಾಗಿ ತಿಂದ್ಬಿಟ್ಟು ಮತ್ತೆ ಹೋಗೋಷ್ಟು ಇರಲ್ಲ ಅಲ್ವಾ? ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು. ನೀನಾದ್ರೂ ಪರವಾಗಿಲ್ಲ, ಇಲ್ಲಿ ತನಕ ನಾನು ಅಲ್ಲಿ ತನಕ. ನನ್ ಗಾಡಿ ಇರಿಟೇಟ್ ಆಗ್ತಾ ಇದೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅರ್ಧಕ್ಕರ್ಧ ರೋಡ್ಸ್ ಬ್ಲಾಕ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಆಲ್ರೆಡಿ ಇವಾಗ್ಲೇನೆ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಬಟ್ ನಮಗೆ ನ್ಯೂ ಇಯರ್ ಅಂತಾನೆ ಅನ್ಸ್ಕೊಂಡು ಏನು ಅನ್ಸ್ತಾ ಇಲ್ಲ, ನಾರ್ಮಲ್ ಡೇ ಅನಿಸ್ತಾ ಇದೆ ನಮ್ಗೆ. ಬರೋರ್ಗು ವಿ ಆರ್ ವೇಟಿಂಗ್. ಸ್ವಲ್ಪ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಗೈಸ್. ಅದಕ್ಕೆ ನ್ಯೂ ಇಯರ್ ರೆಸಲ್ಯೂಷನ್ ಜಿಮ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಬಟ್ ಐ ಡೋಂಟ್ ನೋ. ನಾನು ಹೋಗ್ಬೇಕು. No food bro, only salad. ಸ್ಟಾರ್ಟಿಂಗ್ Yeah. ಅಷ್ಟು ಕೊಟ್ಟರೆ ನಾವು Okay. You're not? ಜಿಮ್ ಮಾಡ್ತಿರಲ್ಲ. I thought that is ours. ಎಷ್ಟು ಉಪಯೋಗ ಅಂದ್ರೆ ಹೊರಗೆ ಅವರು ಹೋಗೋದನ್ನೆಲ್ಲ ನಾವು ಕನ್ಕೊಂಡು ನಮ್ಗೆ ಇನ್ನು ಆ್ಯಕ್ಚುಲಿ ನಾವು ಆರ್ಡರ್ ಮಾಡಿ 2 minutes ಆಗಿಲ್ಲ. ಹೌದು, 2 minutes ಆಗಿಲ್ಲ. ಅಷ್ಟು ಅರ್ಜೆಂಟ್ ಇದ್ದು ಅವರು ಹೋಗ್ಬಿಟ್ಟ. ಸೊಕ್ಕ ತೊಟ್ಟೆ ಹಸಿತಾ ಇದು. ಸೊ ನಮ್ಮ ಒಂದೊಂದ್ಸತಿ ನಮ್ಗೆ ಅದೇ ಫೀಲ್ ಆಗೋದಲ್ವ, ಲೈಕ್ ನಮ್ಮ ಸೈಡ್ ರೂಟ್ಸ್ ಚೆನ್ನಾಗಿರುತ್ತೆ ಅಂತ. ಅಲ್ವಾ? ಬಿಕಾಸ್ ಅಲ್ಲೆಲ್ಲೂ ಬ್ಲಾಕ್ ಆಗಿರಲ್ಲ ಆ್ಯಂಡ್ ಮೂರೋವರ್ ಜಾಸ್ತಿ ರಶ್ ಇರಲ್ಲ. ಈ ಸೈಡ್ ಬಂದ್ಬಿಟ್ರೆ ನಮ್ಗೆ ಒಂಥರ ಕಂಫರ್ಟ್ ಇರುತ್ತೆ, ಆರಾಮ ಓಡಾಡೋದು. ಬಟ್ ಇಲ್ಲಿ ಒಂದ್ ರೂಟ್ ಒಂದ್ ಗೊತ್ತಿರಲ್ಲ. ಒಂದ್ ಮ್ಯಾಪ್ ಒಂದ್ ಕಡೆ ತಗೊಂಡು ನಾವು ಇನ್ನೊಂದ್ ಕಡೆ ಹೋಗಿ ಮ್ಯಾಪ್ಸು ಫಸ್ಟ್ ಕ್ರಾಕ್ ತರ ಆಡ್ತಾರೆ. ಊಟ ಬರೋ ಅಷ್ಟರಲ್ಲಿ ಇದನ್ನ ಖಾಲಿ ಮಾಡ್ಬಿಡಿ. ಇದೇ ಖಾಲಿ ಆಗಿದೆ. ಅದೇ ಅಲ್ಲಿಂದ ತಗೊಂಡು ತಿಂತಾನೆ ಇದೀವಿ. ಅಷ್ಟೊಂದು ಬ್ರಷ್ ಇಲ್ಲ ಅಲ್ವಾ? ಮೇ ಬಿ ಟೈಮಿಂಗ್ ಅನ್ಸುತ್ತೆ. ಎಷ್ಟು ಟೈಮು? 4. ನಾನು ಅಲ್ಲೇ ಲೇಟ್ ಹೋಗುದಲ್ವಾ? ಎಲ್ಲಿ? ನಿನ್ನಿಂದನೇ ಲೇಟ್ ಆಗುತ್ತೆ. ಏನಿಲ್ಲ, ಸ್ವಲ್ಪ ರೆಡಿ ಆಗ್ಬಿಟ್ಟು ಬರೋಷ್ಟು ಲೇಟ್. ಯೂಶಲಿ ನಮ್ಮ ಊಟದಲ್ಲಿ ಏನಾದರೂ ಹೇಳಿದ್ರೆ ಆನ್ ಟೈಮ್ ಅಂತ ಹೇಳಿದ್ರೆ ಕೆಲಸ ಒಬ್ಳೆ. ರಿಯಲ್. ನಾನು ಒಂದೊಂದ್ಸತಿ ರೆಡಿ ಇದ್ದೀನಿ. ಯೂಶಲಿ ನಾನು ಯಾವಾಗಲೂ ಅವಳಿನೂ ಅವಳಿನ್ನ ಹೊತ್ತು ನಾವಿವಾಗ ಬಂದು ಮ್ಯಾಕ್ಸ್ ನಾನೊಂದು 10 to 15 minutes ಇಲ್ಲ, ಮ್ಯಾಕ್ಸ್ half an hour ಲೇಟ್ ಅಷ್ಟೇ. ಬಟ್ ಅವಳದು 1 hour, 1 or 2 hours. 1 hour ಯಾವಾಗ ರೇರು. ಸ್ಟಾರ್ಟಿಂಗ್ಗೆ 2 hours 2 hours ಇಂದ ಮ್ಯಾಕ್ಸ್ ಅದು ಹೆಂಗ್ ಗೊತ್ತಾ, ಒಂದೇ
10 ನಿಮಿಷ ಇವಾಗ ಸ್ನಾನ ಮಾಡ್ಕೊಂಡು ಅಷ್ಟೇ 10 ನಿಮಿಷ ರೆಡಿ ಆಗ್ಬಿಟ್ಟು No. My friend is an influencer. My best friend is an influencer. Proud moment. Bro, proud moment, bro. What? ಬರುತ್ತೆ ಒಂದಲ್ಲ ಒಂದಿನ ಪ್ರೌಡ್ ಮೂಮೆಂಟ್ ಬರುತ್ತೆ. ವೇಟ್ ಮುಂಚೆನೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. But now also it's proud, no? ನಾವು ನಾವೆಲ್ಲೂ ಹೋಗೇ ಇಲ್ಲ. ಅದೇ ನಮ್ ಜೂನಿಯರ್ಸ್ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗ್ತಾರೆ. ಅಂದ್ರೆ ಬ್ರೋ ಬ್ಯಾಂಗ್ಳೂರೇ ಹೋಗಿಲ್ಲ ಬ್ರೋ. ಯು ಆರ್ ಟಾಕಿಂಗ್ ಔಟ್ ಆಫ್ ಬ್ಯಾಂಗ್ಳೂರು. ಅದು ಏನು ನಮ್ಗೆ 7 years ನಾವು ಕೌಂಟ್ ಮಾಡ್ಬೇಕಷ್ಟೇ 1 2 3 ಅಂತ 1 ಮ್ಯಾಕ್ಸಿಮಮ್ 5-6 ಟೈಮ್ಸ್ ಹೋಗಿದ್ದಾರೆ. ಬ್ರೋ ವೈ ದೇ ಆರ್ ಮೇಕಿಂಗ್ ಇಟ್ ಲೇಟ್? ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ ನಾವಿರೋದು 1 ಕಿಲೋಮೀಟರ್ ಒಳಗಡೆನೆ ಅಲ್ವಾ? ಸೇಮ್ ಏರಿಯಾ, ಸೇಮ್ ಲೇಔಟ್. ಇವಾಗೆ ಹಿಂಗೆ ಇಮ್ಯಾಜಿನ್ ಇನ್ ಫ್ಯೂಚರ್ ನೀನೊಂದ್ ಕಡೆ ನಾನೊಂದ್ ಕಡೆ ಬೀಯಿಂಗ್ ಅ ವೆಜಿಟೇರಿಯನ್ ಮೈ ಮಾಮ್ ನೋಸ್ ಬ್ರೋ. ಮೈ ಮಾಮ್ ಇಸ್ ಅಪ್ ಟು ನಾನು ಇವಾಗ ತಿಂತೀನಿ ನೀನ್ ಬ್ಲಾಗ್ ಮಾಡು. ನಂಗೆ ಹೊಟ್ಟೆ ಹಸಿತಾರೆ. ಚಟ್ನಿ ಬೇಡವಾ? ಸೊಪ್ಪು ಹಂಗೆ ಟೇಸ್ಟ್ ಮಾಡ್ಬೇಕು ಆಮೇಲೆ ಚಟ್ನಿನ ಅವಾಗ್ಲೇ ಅದ್ರದ್ದು ಫ್ಲೇವರ್ ಆಗ್ಲಿ ಏನಾದ್ರು ಸಾಲು ಆದ್ರೂ 7 years ಎಷ್ಟು ಬೇಕಾಯ್ತು ನಂಗೆ ಏನು ಅನ್ಸ್ತಾನೆ ಇಲ್ಲ. ಇಟ್ಸ್ ಬಿಕಾಸ್ ನಾವು ಎಲ್ಲೂ ಅಷ್ಟು ಆಚೆ ಹೋಗಿಲ್ಲ. ಸೊ ನಮ್ಗೆ ಅಷ್ಟೊಂದು ಏನು ನಮಗೆ ಜಾಸ್ತಿ ಮೆಮೊರೀಸ್ ಇರೋದು ಬರೀ ಸ್ಕೂಲ್ಸ್. ಅದ್ ಬಿಟ್ರೆ ನಮ್ದೇ ಸೆಕೆಂಡ್ ಏನು ಲೈಕ್ ಬ್ಯಾಚ್ ಅಲ್ಲ 8 ಜಾಸ್ತಿ ಜನ ಇರಲಿಲ್ಲ ಕ್ಲಾಸಲ್ಲಿ. 4-5 ಜನನು ಬಾಯ್ಸ್ ಇದ್ರು. ನೋಟು ಅದೇ ಏಟ್ದಲ್ಲಿ ಅಂದ್ರೆ 9 ಮೆಂಬರ್ಸ್ ಮತ್ತೆ 10th ಅಲ್ಲಿ 11 ಮೆಂಬರ್ಸ್ ಅಷ್ಟೇ. I still remember. ಎಷ್ಟು ಕಮ್ಮಿ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂತಾ ಇದ್ವಿ ಸ್ಕೂಲಲ್ಲಿ ಅಲ್ವಾ? ಅನ್ನೊಂದ್ಸರಿ ಏನು ಆರ್ಡರ್ ಬಜ್ಜಿ ಬೋಂಡ ಅವಾಗ ಏನ್ ತಿಂದ್ರು ದಪ್ಪ ಆಗ್ತಾ ಇರ್ಲಿಲ್ಲ ನಾನು. ಇವಾಗ ಏನ್ ತಿಂದ್ರು ದಪ್ಪ ಆಗ್ತಿಲ್ಲ ನಾನು. ನಾನಂತೂ ಆಗ್ತಾನೆ ಇಲ್ವಲ್ಲ, ಏನ್ ಮಾಡೋದು? Best friends, different problems. ಅವಳಿಗೆ ದಪ್ಪ ಆಗ್ತಾ ಇಲ್ಲ ಅಂತ ಟೆನ್ಷನ್. ನೀವು ಸಣ್ಣ ಏನೇ ತಿಂದ್ರು ಅಲ್ಲ ಗ್ರಾಮ್ಸ್ ಹೆಚ್ಚಿಬಿಟ್ಟಿರುತ್ತೆ. I wish I had this. ಜಿಮ್ಗೆ ಹೋಗ್ಬೇಕಲ್ಲ ಅಂತ ಒಂದ್ ಕಡೆ ಬೇಜಾರು, ಹೋಗಿಲ್ಲ ಅಂದ್ರೆ ಇಷ್ಟ ದಪ್ಪ ಇದ್ದೀನಲ್ಲ ಅಂತ ಬೇಜಾರು. ಜಿಮ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಬಿಡು. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ಯೂಶಲಿ ಎಲ್ಲರೂ ನನ್ಗೆ ಹೇಳೋದು ನನ್ ದಪ್ಪ ಇಲ್ಲ ಅಂತ. ಅಂದ್ರೆ ನೀನ್ ದಪ್ಪ ಇಲ್ಲ, ನನಗೂ ನೀನ್ ದಪ್ಪ ಇದೆಯಾ ಅಂತ ನಂಗೆ ಹೇಳಕ್ ಬಟ್ ನನ್ಗೆ ಅನಿಸ್ತಿಲ್ಲ. ಯಾಕೆ? ಮುಖ ಎಲ್ಲ ತುಂಬಾ ತರ ಹೇಗಿದೆ. ಸ್ವಲ್ಪ ನಂದು ಜಾಲ ಏನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಸ್ಕೂಲಲ್ಲಿ. ಅಂದ್ರೆ ನೀನ್ ದಪ್ಪ ಇಲ್ಲ, ಇದಕ್ ದಪ್ಪ ಅನ್ನಲ್ಲ. ಇಟ್ಸ್ ಲೈಕ್ ಸಮ್ ಅನ್ನೆಸೆಸರಿ ಫ್ಯಾಟ್ ಇದೆ ಅಷ್ಟೇ. ಲೂಸ್ ಫ್ಯಾಟ್, ಲೂಸ್ ಫ್ಯಾಟ್, ವೇಸ್ಟ್ ಫ್ಯಾಟ್. Judging us so bad. ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಮುಂಚೆ ನಮ್ಮ ಕ್ಲಾಸಲ್ಲಿ ನೋಡಿದ್ರೆ ಏನ್ ಅನ್ಕೊಂತಾರೆ, ನಮಗೆ ಗೊತ್ತಿರೋರು ನೋಡಿದ್ರೆ ಏನ್ ಅನ್ಕೊಂತಾರೆ, ನನ್ನ ಫ್ರೆಂಡ್ಸ್ ನೋಡಿದ್ರೆ ಏನ್ ಅನ್ಕೊಂತಾರೆ. ನನ್ನ ಫ್ರೆಂಡ್ಸ್ ಬಿಡು ಏನು ಅನ್ಕೊಳ್ಳ, ಬಿಕಾಸ್ ಇರೋದೇ ತುಂಬಾ 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 ಚಿಕ್ಕ ಸರ್ಕಲ್ಲು. ಸೊ ಏನು ಅನ್ಕೊಳಲ್ಲ. ಲೈಕ್ ರಿಲೇಷನ್ಸ್ ನೋಡಿದ್ರೆ ಏನ್ ಅನ್ಕೊಂತಾರೆ, ಈ ಥರ ಇತ್ತು. ಇವಾಗ ಯಾವನಲ್ಲಿ ಏನಾದ್ರು ಅನ್ಕೊಂಡು ಸಾಯಿಲ್ಲ, ನನಗೇನು ಅನ್ಬೇಕು ಅಲ್ವಾ? ಗುಡ್ ಮೈಂಡ್ ಸೆಟ್. ಏನ್ ಗೊತ್ತಾ, ಜನ ಹೆಂಗಿದ್ರು ಜಡ್ಜ್ ಮಾಡ್ತಾರೆ. ನಮ್ಮವ್ರು ಅಲ್ಲದೆ ಇರೋರು ಹೆಂಗಿದ್ರು ಜಡ್ಜ್ ಮಾಡ್ತಾರೆ. ಇವಾಗ
ಇನ್ನೊಂದು ಒಳ್ಳೆ ಕೆಲಸ ಮಾಡಿಲ್ಲ, ಇಲ್ಲ ಸೋಷಿಯಲ್ ವರ್ಕ್ ಏನಾದ್ರು ಮಾಡಿಲ್ಲ. ಓ ನೋಡು ಬ್ರಿಟಿಷ್ ಅದೇ ಇದೆಲ್ಲ ಬೇಕಾ ಈ ಥರ ಎಲ್ಲ ಆಯ್ತಾ. ಇನ್ಕೇಸ್ ಏನೋ ಮಾಡಿಲ್ಲ ಅಂದ್ರೆ ನೋಡಿ ಆಟಿಟ್ಯೂಡ್ ನೋಡು, ಒಟ್ನಲ್ಲಿ ನೀನ್ ಏನ್ ಮಾಡಿದ್ರು ಜನ ಮಾತಾಡ್ತಾರೆ, ದಟ್ ಇಸ್ ದೇರ್. ಸೊ ಅಂಥವ್ರಿಗೆ ನಾವೇನು ತಲೆ ಕೆಡಿಸ್ತೀವಿ ಅಷ್ಟೇ. ಲೈಫಲ್ಲಿ ಬುದ್ಧಿ ಕಲಿತಿದ್ದೀನಿ. ಸಮಾಚಾರ ಹೇಳ್ಬೇಕಪ್ಪ. ಏನು ಹೇಳಲ್ಲ. ಹಾಕೋ ಯಾಕೆ ಸರ್ವ್ ಮಾಡಿ. ಏನು ಲೈಮ್ ಜ್ಯೂಸು ಕೇಳಿ. ಆಕ್ಚುಲಿ ಬ್ರೋ ಲಾಲಿಪಾಪ್ ಹೋದ ಓಕೆ. ಯಾವ್ದು ರೇಜ್ ರೂಮಾ ಏನದು? ಸ್ಮ್ಯಾಶ್ ರೂಮ್. ಸ್ಮ್ಯಾಶ್ ರೂಮ್ ನಿಜವಾಗ್ಲೂ ಹೊರಗಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ, ಬಟ್ ಒಳಗಡೆ ಹೋದ್ಮೇಲೆ ಸಕ್ಕತ್ತಾಗಿತ್ತು. ಅವ್ರ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು ಹೊಡಿಯೋಕೆ, ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು. ಆಮೇಲೆ ಬಿರಿಯಾನಿ ಅಂತೂ ತಿನ್ನಕ್ಕಾಗಿಲ್ಲ, ಸಕ್ಕತ್ ವೇಸ್ಟ್ ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ವಿ. ಬಟ್ ಪರವಾಗಿಲ್ಲ, ಸ್ಮ್ಯಾಶ್ ಸ್ಮ್ಯಾಶ್ ರೂಮ್ ಸಕ್ಕತ್ತಾಗಿತ್ತು. ಒನ್ ಟೈಮ್ ಇಲ್ಲ ಒನ್ ಟೈಮ್ ವಿಸಿಟ್ ಗೈಸ್. ಯಾರು ಇವಳು? ಅವನ್ಯಾರು ಊಬರ್ ಅಂದ್ರೆ ಇವಳು ಯಾರೋ ಅಜೀಬ್ ಮಾಡ್ತಾಳಪ್ಪ ರಕ್ಷಿತಾ ಪಬ್ಲಿಕ್. ತಿರ್ಕೊಂಡೆ ಹೋಗ್ಬಿಟ್ಟ ಅವನ್ ವಾಪಸ್. ವೆರಿ ಪ್ರಿಟಿ ಗಾರ್ಜಿಯಸ್ ಬ್ಯೂಟಿಫುಲ್ ವುಮನ್. ನಿಂದಲ್ವಾ ಇದು? ನಂದಲ್ಲ, ಇವಾಗ ಅರೇಂಜ್ ಮಾಡಿ ಕೊಟ್ಟಿದ್ದವ್ರು. ಹೌದಾ? ಇವಾಗ ನಮ್ಗೆ ಅನ್ಸಿದ್ ಏನಂದ್ರೆ ಬಾಯಿ ಮುಚ್ಕೊಂಡು ಕ್ಯಾಬಲ್ಲಿ ಹೋಗ್ಬೇಕಾಗಿತ್ತು ಅಲ್ವಾ? ಸಿಕ್ಕಾಬಿಟ್ಟೆ ವರ್ಸ್ಟ್ ಇದೆ ಟ್ರಾಫಿಕ್. ಮುಗಿಸ್ಕೊಂಡು ಬಂದ್ವಿ. ಐ ಆಮ್ ಬ್ಯಾಕ್ ನೌ. ಮೇನ್ಲಿ ಏನಂದ್ರೆ ಲೈಕ್ ನಾನು ಸ್ಟುಡಿಯೋಗೆ ಬಂದೆ. ಸೊ ದಿಸ್ ವಾಸ್ ಲೈಕ್ ಸಕ್ಕದಾಗಿತ್ತು, ನಿಜವಾಗ್ಲೂ ಸಿಕ್ಕಾಬಡೆ ಫನ್ ಇತ್ತು. ಏನಂದ್ರೆ ಲೈಕ್ ನಮ್ಗೇನಾದ್ರೂ ಸ್ಟ್ರೆಸ್ ಇದ್ರೆ ಇಲ್ಲ ಯಾರ ಮೇಲಾದ್ರೂ ಕೋಪ ಇದ್ರೆ ಅದನ್ನ ಡೈರೆಕ್ಟಾಗಿ ತೀರಿಸ್ಕೊಳಕ್ಕಾಗಲ್ಲ. ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಬಿಕಾಸ್ ಏನಂದರೆ ಲೈಕ್ ನಾವು ಏನು ಬೇಕಾದ್ರೂ ಚಿಂದಿ ಮಾಡ್ಬೋದು. ಸೊ ಅವರಲ್ಲಿ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ಸೊ ಬೇಕಿದ್ರೆ ಅದನ್ನು ಚೆಕ್ಔಟ್ ಮಾಡಿ, ನಾನು ಇಲ್ಲೆಲ್ಲಾದರೂ ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಯೂಸ್ ಆದರೆ ಯು ಕ್ಯಾನ್ ಟ್ರೈ ಇಟ್. ಬಟ್ ಏನಂದರೆ ಲೈಕ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಲೈಕ್ ನೀವು ವ್ಲಾಗಲ್ಲಿ ನೋಡಿರಂಗೆ ನಾವು ಮೇಘನಾಜ್ಗೆ ಹೋದ್ವಿ. ಮೇಘನಾಜ್ಗೆ ಹೋಗೋ ಅಷ್ಟರಲ್ಲಿ ಒಂದು ಬ್ಯಾಂಗ್ಳೂರ್ನ ಸುತ್ತಾಕೊಂಡು ಹೋದಂಗೆ ಆಯಿತು ನನಗೆ. ಸಿಕ್ಕಾಪಟ್ಟೆ ಲೈಕ್ ಆರಾಮಾಗಿ ಕ್ಯಾಬಲ್ಲೋ ಇಲ್ಲ ಎಂಥಲ್ಲಾದರೂ ಹೋಗ್ಬೋದಿತ್ತು ಅನಿಸ್ಬಿಡ್ತು. ಬಿಕಾಸ್ ಅಷ್ಟು ವರ್ಸ್ಟ್ ಇದೆ ಬ್ಯಾಂಗ್ಳೂರ್ ಟ್ರಾಫಿಕ್. ಐ ವಾಸ್ ಲೈಕ್ ಅಂತ ಫ್ರಸ್ಟ್ರೇಟೆಡ್ ಆಗೋಗಿದೆ. ಮತ್ತೆ ಹೋಗ್ಬಿಟ್ಟು ಅಲ್ಲಿ ಆಡಬೇಕು ಅನಿಸ್ತು ನನಗೆ. ಸೊ ಯಾ, ಚೆನ್ನಾಗಿತ್ತು ಡೇ. ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ಲೈಕ್ ತುಂಬ ಜಾಸ್ತಿ ಮಾತಾಡಿದ್ವಿ. ಇಟ್ ವಾಸ್ ಲೈಕ್ ಚೆನ್ನಾಗಿತ್ತು. ಸೊ ಲೈಕ್ ಈ ಇಯರ್ನ ಇಷ್ಟು ಚೆನ್ನಾಗಿ ಎಂಡ್ ಮಾಡ್ತಾ ಇದ್ದೀವಿ ಅಂತ ಖುಷಿ ಇದೆ ಅಷ್ಟೇ. ಸೊ ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಆ ಥರ ಏನಾದರೂ ನಿಮಗೆ ನನ್ನ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಆದಷ್ಟು ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬೈಕೋಬೇಡಿ ಯಾರೂ ನಾನು ಲೇಟಾಗಿ ವ್ಲಾಗ್ಸ್ ಹಾಕ್ತೀನಿ ಅಂತ. ಬಿಕಾಸ್ ಎಲ್ಲ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ನನಗೆ ಅಷ್ಟೇ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್.